ದೇವತಾ ಸಾರ್ವಭೌಮೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾಗಿರುವ ಜಗಜ್ಜನನಿ ಕಾಳಿಕಾಂಬ ಅಮ್ಮನವರ ಕುಸುಮಕೋಮಲ ಪಾದಪದ್ಮಗಳಲ್ಲಿ ಮನಸಾರೆ ಕೊಡಮೊಟ್ಟು ನಮಸ್ಕರಿಸಿ ರಾಜೇಶ್ ಆಚಾರ್ಯ ಅವರ ಆತ್ಮಕ್ಕೆ ಸದ್ಗತಿ ಸಿಗಬೇಕು ಅಂತ ಹೇಳುವ ಸಂಕಲ್ಪದಲ್ಲಿ ನಡೆಸುತ್ತಿರುವ ಔರ್ಧ್ವ ದೇಹಿಕ ಸಂಸ್ಕಾರದ ಈ ಕಾರ್ಯಕ್ರಮದ ಅಂಗವಾಗಿ ಸಮಾಹಿತಗೊಂಡಿರುವ ನಿಮ್ಮನ್ನೆಲ್ಲರನ್ನೂ ಕೂಡ ನಮಸ್ಕರಿಸಿ ಈ ಹಿನ್ನೆಲೆಯಲ್ಲಿ ಒಂದಷ್ಟು ಮಾತುಗಳನ್ನು ಹೇಳಬೇಕು ನೀವು ಅಂತ ಹೇಳಿ ನನ್ನನ್ನು ಆಮಂತ್ರಿಸಿದ್ದಾರೆ. ಅವರ ಆತ್ಮೀಯ ಕರೆಯನ್ನು ಮಾನ್ಯ ಮಾಡಿ ನಾನು ಒಂದಷ್ಟು ಮಾತುಗಳನ್ನು ನಿಮ್ಮ ಮುಂದೆ ಹೇಳಬೇಕಾಗಿದೆ. ಇವತ್ತು ನಮ್ಮ ಸಮಾಜ ಎದುರಿಸ್ತಾ ಇರುವಂತಹ 10 ಹಲವು 100 ಸಮಸ್ಯೆಗಳಿಗೆ ಕಾರಣವೇ ನನಗೆ ಒಬ್ಬರು ಅವಧೂತ ಸಂತ ಹೇಳಿದ ಮಾತು, ಶ್ರಾದ್ದಾದಿ ಕಾರ್ಯಕ್ರಮಗಳು ಸಮರ್ಪಕವಾಗಿ ನಡೆಯದೇ ಇರೋದೇ ಇದಕ್ಕೆ ಕಾರಣ ಅಂತ. 18 ವರುಷಗಳ ಕಾಲ ಗುಹೆಯಲ್ಲಿ ಕುಳಿತು ಮೌನ ವ್ರತವನ್ನ ಆಚರಣೆ ಮಾಡಿದ ಬಹಳ ದೊಡ್ಡ ಸ್ವಾಮಿಗಳು ಅವರು. ಎಲ್ಲ ದೇವತಾ ಕಾರ್ಯಗಳಿಗಿಂತಲೂ ಮಿಗಿಲು ಶ್ರಾದ್ದಾದಿ ಕಾರ್ಯಗಳು ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ವೇದದಲ್ಲಿ ಒಂದು ಮಾತು ಬರುತ್ತದೆ. ವೇದದ ಮಾತು ಅಂತಂದ್ರೆ ಮೈ ಜುಮ್ಮಾಗಬೇಕು. ನಮಗೆ ಸಮಸ್ಯೆ ಏನು ಅಂತಂದ್ರೆ ವೇದ ಹೇಳಿದ ಮಾತಿಗೆ ಸರೆಂಡರ್ ಆಗಬೇಕು ಅಂತಾನೆ ತುಂಬಾ ಜನರಿಗೆ ಗೊತ್ತಿಲ್ಲ. ಯಾವುದೋ ಒಂದು ವಿಷಯದಲ್ಲಿ ನಾನು ವಾದ ಮಾಡ್ಲಿಕ್ಕೆ ಹೊರಟೆ ನಿಮ್ಮ ಹತ್ರ ಅಂತ ಯೋಚನೆ ಮಾಡಿ, ನನ್ನನ್ನ ನೀವು ಸೈಲೆಂಟ್ ಮಾಡಬೇಕು ಅಂತಂದ್ರೆ ಶಾಸ್ತ್ರ ವಚನ ಕೊಡಬೇಕು, ಅಲ್ಲಿಗೆ ಮುಗಿಯಿತು. ನಾನು ಹೇಳುವ ಮಾತು ಶಾಸ್ತ್ರಕ್ಕೆ ವಿರುದ್ಧ ಇದೆ ಅಂತ ನೀವು ಆರ್ಗ್ಯೂ ಮಾಡಿದ್ರಿ ಅಂತಂದ್ರೆ ನಾನು ಆ ವಿಷಯದಲ್ಲಿ ಸೋಲೋದು. ಶಾಸ್ತ್ರವಚನ, ಈ ಜ್ಯೋತಿಷ ಶಾಸ್ತ್ರದ ಚಿಂತನೆಯನ್ನ ನಡೆಸುವಾಗ ನಾನು ತುಂಬ ಬಾರಿ ಹೇಳೋದಿದೆ, ನನಗೆ ನೀವು ಸುಮ್ಮನೆ ಕವಡೆಯನ್ನ ಹೀಗೆ ತಿರುಗಿ ಹಾಕಿ ನೀವು ಜೇಬಿಂದ ನಿಮ್ಮ ಮಾತನ್ನ ಹೇಳೋದು ಬೇಡ. ಸಂಸ್ಕೃತ ಶ್ಲೋಕವನ್ನ ಹೇಳಿ ಅದರ ಅರ್ಥವನ್ನ ಹೇಳಿ ಅಂತ. ನಿಮ್ಗೆ ಗೊತ್ತಾಯ್ತಾ ಏನು ಅಂತ? ವರಾಹ ಮಿಹಿರ ಮೊದಲಾದಂತಹ ಆಚಾರ್ಯರುಗಳು ಬರೆದ ಸಂಸ್ಕೃತ ಶ್ಲೋಕಗಳಿರ್ತವೆ. ಗ್ರಹ ಕುಂಡಲಿ ಹೀಗೆ ಬಂದ್ರೆ ಅದರ ಲಕ್ಷಣ, ಅದರ ಫಲ ಹೀಗೆಯೇ ಇರಬೇಕು ಅಂತ ಹೇಳೋದನ್ನ ವಿವರಿಸುವ ಸಂಸ್ಕೃತ ಶ್ಲೋಕಕ್ಕೆ ಗೌರವ. ಒಬ್ಬ ವ್ಯಕ್ತಿಯ ಮಾತಿಗೆ ಗೌರವ ಅಲ್ಲ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂತಂದ್ರೆ ಇಲ್ಲಿ ನನಗೆ ಗೌರವ ಅಲ್ಲ, ನನ್ನ ಬಾಯಿಯಿಂದ ಬರುವ ಶಾಸ್ತ್ರ ವಿಚಾರವನ್ನ ನೀವು ಗೌರವಿಸಬೇಕಾದದ್ದು. ನನ್ನ ಜೇಬಿಂದ ನಾನು ಹಾಕುವುದು ಅದು ಧಾರ್ಮಿಕ ಪ್ರವಚನವೇ ಅಲ್ಲ. ಇವತ್ತು ಸಮಾಜದಲ್ಲಿ ನಡೆಯುವ ಅನೇಕ ಧಾರ್ಮಿಕ ಪ್ರವಚನಗಳು ಧಾರ್ಮಿಕತೆಯೇ ಅಲ್ಲ, ಧಾರ್ಮಿಕ ಪ್ರವಚನವೇ ಅಲ್ಲ. ಅದರಲ್ಲಿ ಧರ್ಮವೇ ಇರೋದಿಲ್ಲ, ಅದರಲ್ಲಿ ಶಾಸ್ತ್ರಗಳೇ ಇರೋದಿಲ್ಲ. ಇನ್ನೆಂಥದ್ದೋ ಇರುತ್ತದೆ, ಎಂತೆಂಥದ್ದೋ ಸ್ವಾರ್ಥ ಹಿತಾಸಕ್ತಿಗಳನ್ನ ಇಟ್ಟುಕೊಂಡು ಮಾಡುವ ಭಾಷಣ, ರಾಜಕೀಯ ಹಿತಾಸಕ್ತಿಗಳನ್ನ ಇಟ್ಟುಕೊಂಡು ಹೇಳುವ ಮಾತುಗಳು ಧಾರ್ಮಿಕ ಪ್ರವಚನ ಅಲ್ಲ. ಅದು ಧಾರ್ಮಿಕ ಅಂತ ಆಗಬೇಕು ಅಂತಂದ್ರೆ ಧರ್ಮದ ಸಂವಿಧಾನದಲ್ಲಿ ಅದು ಉಲ್ಲೇಖಗೊಂಡಿರಬೇಕು. ಧರ್ಮದ ಸಂವಿಧಾನ ಯಾವುದು? ವೇದಗಳು, ಉಪನಿಷತ್ತುಗಳು, ಮೀಮಾಂಸೆಗಳು, ಗೃಹ್ಯ ಸೂತ್ರಗಳು ಇತ್ಯಾದಿಗಳು. ಈ ಹಿನ್ನೆಲೆಯಿಂದ ನಾನು ಹೇಳೋದು, ವೇದದಲ್ಲಿ ಒಂದು ಮಾತಿದೆ, ದೇವ ಅಬಂತು ಶೋಭಾಯೈ ಪಿತರೋನು ಮದಂತು. ವೇದದ ಮಾತು. ನೀವು ಎಷ್ಟೇ ದೊಡ್ಡ ದೇವರ ಪೂಜೆಯನ್ನ ಮಾಡಿ, ಎಷ್ಟು ದಾನ ಧರ್ಮ ದಕ್ಷಿಣೆಗಳನ್ನ ಕೊಟ್ಟು ಖರ್ಚು ಮಾಡಿ, ಅಶ್ವಮೇಧ ಯಾಗವನ್ ಬೇಕಿದ್ರೂ ಮಾಡಿ, ಅದರ ಫಲ ನೇರವಾಗಿ ನಿಮಗೆ ದೇವತೆಗಳು ಕೊಡುವುದಿಲ್ಲ ಅಂತ ಈ ವಾಕ್ಯದ ಅರ್ಥ. ಈ ವೇದವಾಕ್ಯ ಏನು ಹೇಳುತ್ತದೆ ಅಂತಂದ್ರೆ, ದೇವತೆಗಳು ಸಂತೋಷಗೊಂಡು ನಿಮ್ಮ ಪೂಜೆಯನ್ನ ಸ್ವೀಕರಿಸಿ ನಿಮ್ಮ ಪಿತೃಗಳ ಮುಖವನ್ನ ನೋಡುತ್ತಾರೆ.
ಅಲ್ಲಿಂದ ಅನುಮೋದನೆ ಸಿಕ್ಕಿದರೆ ಮಾತ್ರ ಆ ಪೂಜೆಯ ಫಲವನ್ನ ಕೊಡುತ್ತಾರೆ. ನಮ್ಮ ಪಿತೃಗಳ ಅನುಮೋದನೆ ಸಿಕ್ಕದೇ ಇದ್ರೆ ಫಲ ಸಿಗುವುದಿಲ್ಲ. ಎಷ್ಟು ಸತ್ಯನಾರಾಯಣ ಪೂಜೆಯನ್ನು ಮಾಡಿ, ಎಷ್ಟು ಚಂಡಿಕಾ ಹೋಮವನ್ನು ಮಾಡಿ, ಯಾವುದೇ ಯಜ್ಞ ಯಾಗ ದಾನ ಎಂಥದ್ದೇ ಮಾಡಿ ಫಲ ಸಿಗಬೇಕು ಅಂತಂದ್ರೆ ನಮ್ಮ ಗತಿಸಿ ಹೋದ ಪಿತೃಗಳ ಆತ್ಮದ ಅನುಮೋದನೆ ಬೇಕು. ಇದು ವೇದವಾಕ್ಯ. ಆದುದರಿಂದ ಅಲ್ಲಿಂದ ಅನುಮೋದನೆ ಸಿಗೋದು ಯಾವಾಗ ಅಂತಂದ್ರೆ ಶ್ರಾದ್ದಾದಿ ಕರ್ಮಗಳು ಸಮರ್ಪಕವಾಗಿ ನಡೆದಾಗ. ಶ್ರದ್ಧೆಯಿಂದ ಮಾಡುವುದೆಲ್ಲವೂ ಶ್ರಾದ್ದವೇ. ಶ್ರದ್ಧ ಇತಿ ಶ್ರಾದ್ದ, ಶ್ರದ್ಧೆಯ ದೀಯತೆ ಇತಿ ಶ್ರಾದ್ದ. ಶ್ರದ್ಧೆಯಿಂದ ಕೊಡುವುದು ಯಾವುದೋ ಅದು ಶ್ರಾದ್ದ. ಶ್ರದ್ಧೆಯಿಂದ ಕೊಡಬೇಕು ಅಂತ. ನೋಡಿ, ಈ ಶರೀರ ಶಾಶ್ವತ ಅಲ್ಲ. ರಾಜೇಶಾಚಾರ್ಯರು ಬಹಳ ಬೇಗನೆ ಅಕಾಲ ಮರಣವನ್ನ ಹೊಂದಿದ್ದಾರೆ. ಈ ಸಾವು ಬರಬಾರದು, ಇದು ನ್ಯಾಯ ಅಲ್ಲ. ವಿಧಿ ನಮ್ಮ ಮುಂದೆ ಎಷ್ಟೋ ಬಾರಿ ಕೇಕೆ ಹಾಕಿ ನಗುತ್ತದೆ. ಆ ವಿಧಿಯ ಮುಂದೆ ನಾವೆಲ್ಲ ಸಣ್ಣವರೇ. ಆದರೆ ಮರಣ ಅನ್ನೋದು ರಾಜೇಶಾಚಾರ್ಯರಿಗೆ ಮಾತ್ರ ಅಲ್ಲ, ನಮಗೂ ಬರಲೇಬೇಕು. ಮರಣವನ್ನ ತಪ್ಪಿಸ್ಲಿಕ್ಕೆ ಯಾರಿಗೂ ಇದುವರೆಗೆ ಸಾಧ್ಯ ಆಗಲಿಲ್ಲ, ಸಾಧ್ಯ ಆಗೋದೂ ಇಲ್ಲ. ವಿಜ್ಞಾನ ಎಷ್ಟು ಬೆಳೆದರೂ ಕೂಡ ಈ ಶರೀರ ನಶ್ವರ. ಯಾಕೆ ಗೊತ್ತಾ? ನೋಡಿ, ಹುಟ್ಟುವಾಗ ಇದ್ದ ಶರೀರವನ್ನೆಲ್ಲ ಸುಡುವುದು. ಅರ್ಥ ಆಯ್ತಾ ಈ ಮಾತನ್ನ? ಎಷ್ಟು ವಿಚಿತ್ರ ಅಂತಂದ್ರೆ, ನಾನೊಂದ್ಸಲ ಹೀಗೆ ಭಾಷಣ ಮಾಡ್ತಿದ್ದೆ ಒಂದು ಕಡೆಯಲ್ಲಿ. ಎದುರುಗಡೆ ಒಬ್ರು ತಾಯಿ ನನ್ನ ಪ್ರವಚನವನ್ನ ಕೇಳಿ ನಾನು ವೇದಿಕೆಯಿಂದ ಇಳಿದು ಬಂದ ನಂತರ ಬಹಳ ಸಲುಗೆಯಿಂದ ಏಕವಚನದಲ್ಲಿ ಶ್ರೀಕೃಷ್ಣ ತುಂಬಾ ಚೆನ್ನಾಗಿ ಮಾತಾಡಿದೆ ಅಂತಂದ್ರು. ನನಗೆ ಗುರುತು ಪರಿಚಯ ಇಲ್ಲದ ಜನ ನನ್ನನ್ನು ಏಕವಚನದಲ್ಲಿ ಮಾತಾಡೋದು ಬಹಳ ಕಡಿಮೆ. ಉಪಾಧ್ಯಾಯರೇ ಹೇಗಿದ್ದೀರಿ ಅಂತೆಲ್ಲ ಮಾತಾಡ್ತಾರೆ, ಬಹುವಚನದಲ್ಲಿ ಮಾತಾಡ್ತಾರೆ. ಇದು ನನಗೆ ಗುರುತು ಪರಿಚಯ ಇಲ್ಲ, ಹೊಸ ಪರಿಚಯ, ಹೊಸ ಮುಖ. ಅವರು ಬಂದು ಬಹಳ ಸಲುಗೆಯಿಂದ ಏಕವಚನದಲ್ಲಿ ಶ್ರೀಕೃಷ್ಣ ಚೆನ್ನಾಗಿ ಮಾತಾಡಿದೆ ನೀನು ಅಂತಂದರು. ಆಗ ನನಗೆ ಡೌಟ್ ಆಯ್ತು, ಇವರಿಗೆ ನನ್ನನ್ನು ಗೊತ್ತಿರಬೇಕಲ್ಲ ಅಂತ. ನಾನು ಕೇಳಿದೆ, ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ ಆಂಟಿ ಅಂತಂದೆ ನಾನು. ಅತ್ತೆ ಅಂತಂದೆ ನಾನು ನಮ್ಮ ಭಾಷೆಯಲ್ಲಿ. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ ಅತ್ತೆ ಅಂತ. ಆಗ ಅವ್ರು ಹೇಳಿದ್ರು, ಏಯ್ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ನಿನಗೆ? ನಾನು ನಿನ್ನ ಹೈಸ್ಕೂಲ್ ಟೀಚರ್ ಸಾವಿತ್ರಿ ಅಲ್ವೇನೋ ಅಂತ. ನನಗೆ ಶಾಕ್ ಆಯಿತು. ನಾನು ಅಲ್ಲೇ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತಪ್ಪಾಯ್ತು ಮೇಡಮ್ ಅಂತಂದೆ. ನನ್ನ ಸಾವಿತ್ರಿ ಟೀಚರ್ ನನ್ನ ಫೇವರೆಟ್ ಟೀಚರ್ ಆಗಿದ್ರು. ಅವರನ್ನ ಚೆನ್ನಾಗಿ ನೆನಪಿದೆ ನನಗೆ. ಆದರೆ ಅವರ ಗುರುತು ಹಿಡಿಲಿಕ್ಕೆ ಸೋತೆ ನಾನು. 15-18 ವರ್ಷಗಳ ನಂತರ ಅವರು ಸಿಕ್ಕಿದ್ದು. ಆ 18 ವರ್ಷಗಳಲ್ಲಿ ಇನ್ಯಾವತ್ತೂ ಅವರನ್ನ ಕಂಡಿರಲಿಲ್ಲ ನಾನು. ಯಾಕೆ ಸೋತೆ ಹೇಳಿ? ಶರೀರದ ರೂಪ ಬದಲಾಗಿದೆ. ಆ ಶರೀರ ನೆನಪಿದೆ, ಆ ರೂಪ ನೆನಪಿದೆ ನನಗೆ. 18 ವರ್ಷಗಳ ಹಿಂದಿನ ಸಾವಿತ್ರಿ ಟೀಚರ್ ನೆನಪಿದ್ದಾರೆ ನನಗೆ. ಅವರು ಮಾಡ್ತಿದ್ದ ಮ್ಯಾಥ್ಸ್ ಪಾಠ ನನಗೆ ನೆನಪಿದೆ. ಅವರು ಅಂದ್ರೆ ನನಗೆ ತುಂಬಾ ಇಷ್ಟ, ತುಂಬಾ ಗೌರವ, ಅವೆಲ್ಲವೂ ನೆನಪಿದೆ. ಅವರ ಹೆಸರು ನೆನಪಿದೆ. ಅವರ ಶರೀರ ಮಾತ್ರ ಚೇಂಜ್ ಆಗಿದೆ, ಬದಲಾಗಿದೆ. ಇದನ್ನೇ ಹೇಳಿದ್ದು ನಾನು. ಶರೀರ ಶಾಶ್ವತ ಅಲ್ಲ. ಕಳೆದ ವರ್ಷ ನನ್ನನ್ನ ಒಬ್ಬ ನೋಡುಗ ನೋಡಿದ ತಲೆ ಕೂದಲುಗಳು ಅಲ್ಲ ಈಗ ಈ ವರ್ಷದ ನನ್ನ ತಲೆ ಕೂದಲುಗಳು, ನಿಮ್ಮ ತಲೆ ಕೂದಲುಗಳು. ಇದು ಮೇಲ್ನೋಟಕ್ಕೆ ನಮಗೆ ಅರ್ಥ ಆಗುವುದಕ್ಕೆ ಎಕ್ಸಾಂಪಲ್ ಕೊಟ್ಟದ್ದು. ತಲೆ ಕೂದಲುಗಳು ಮಾತ್ರ ಅಲ್ಲ, ಶರೀರದ ಪ್ರತಿ ಕಣಗಳು ಕೂಡ ಬದಲಾಗ್ತವೆ ಅಂತ ಹೇಳಿ ಸೈಂಟಿಫಿಕಲಿ ಪ್ರೂವ್ಡ್. ಬದಲಾಗ್ತದೆ ಅಂದ್ರೆ, ಹಾಗಾಗಿ ನಾನು ಹೇಳಿದ್ದು, ಹುಟ್ಟುವಾಗ
ಯಾವ ಶರೀರ ಇತ್ತೋ ಅದೇ ಶರೀರವನ್ನಲ್ಲ ದಹನ ಮಾಡೋದು ಅಂತ. ಶರೀರಕ್ಕೆ ಶಾಶ್ವತವಾದ ಅಸ್ಮಿತೆಯೇ ಇಲ್ಲ. ನಮ್ಮನ್ನ ನಾವು ಶರೀರ ಅಂತ ಅನ್ಕೊಳ್ತೇವಲ್ವಾ, ಈ ಶರೀರ ಕ್ಷಣ ಕ್ಷಣಕ್ಕೂ ಕೂಡ ಬದಲಾಗ್ತಾ ಇದೆ. ಹೀಗೆ ಇವತ್ತು ನೋಡಿ ನಾಳೆ ನೋಡುವವನಿಗೆ ಗೊತ್ತಾಗುವುದಿಲ್ಲ ಅಷ್ಟೇ. ಇವತ್ತು ನೋಡಿ 18 ವರ್ಷ ಕಳೆದು ನೋಡುವವನಿಗೆ ಗೊತ್ತಾಗ್ತದೆ ಶರೀರ ಬದಲಾಗಿದೆ ಅಂತ. ನಮ್ಮೂರಿನ ಒಬ್ಬ ಹುಡುಗ ಮನೆ ಬಿಟ್ಟು ಓಡಿ ಹೋದ. ಅಪ್ಪ ಅಮ್ಮನಿಗೆ ಮಗ ಇಲ್ಲದ ಹಾಗಾಯಿತು. ಎಷ್ಟೋ ವರ್ಷಗಳ ನಂತರ ಆಕಸ್ಮಿಕವಾಗಿ ಅದೇ ಮಗ ಬಂದ. ಅಪ್ಪ ಅಮ್ಮನಿಗೆ ಗೊತ್ತಾಗ್ಲಿಲ್ಲ ಇವನು ಮಗ ಅಂತ. ಅವನು ಹೇಳಿದ್ರೂ ಕೂಡ ನಂಬಿಕೆ ಬರ್ತಿಲ್ಲ, ನಿನ್ನ ಮಗ ಹೌದೋ ಅಲ್ವೋ ಅಂತ. ಯಾಕೆ? ಶರೀರ ಬದಲಾಗಿದೆ, ಬದಲಾಗ್ತದೆ. ಇಂತಹ ಶಾಶ್ವತವಲ್ಲದ ಶರೀರದ ಬಗ್ಗೆ ನಮಗೆಷ್ಟು ಕಾಳಜಿ. ದಿನನಿತ್ಯ ನಾವು ಕಷ್ಟಪಡೋದು ಈ ಶರೀರವನ್ನ ಸುಖವಾಗಿಡಬೇಕು ಅಂತ. ಹೌದು ತಾನೆ? ದೇಹ ಸುಖ ಶಾಶ್ವತವೇ ಅಲ್ಲ. ಈ ದೇಹ ಶಾಶ್ವತವಲ್ಲದ ಈ ದೇಹದ ಸುಖಕ್ಕಾಗಿ ಹಗಲು ಇರುಳು ಕಷ್ಟಪಡೋದು, ಸಂಪಾದನೆ ಮಾಡೋದು ಎಲ್ಲವೂ ಕೂಡ. ಆದರೆ ಶಾಶ್ವತವಾದದ್ದೊಂದಿದೆ. ಅದಕ್ಕಾಗಿ ಈ ಸಂಸ್ಕಾರಗಳನ್ನ ಮಾಡಬೇಕಾದದ್ದು. ಅವರ ಶರೀರ ಇಲ್ಲ, ಇವತ್ತು ಪಂಚಭೂತಗಳಲ್ಲಿ ಲೀನವಾಗಿದೆ. ಇವೆಲ್ಲ ಸಂಪ್ರದಾಯಗಳ ಪಾಲನೆ ಬಹಳ ಅವಶ್ಯಕ. ಶಂಕರಾಚಾರ್ಯರು ಔರ್ಧ್ವ ದೇಹಿಕ ಸಂಸ್ಕಾರಗಳ ಬಗ್ಗೆ ಮತೇ ಆಡಲಿಲ್ಲ. ಇಡೀ ಜೀವಮಾನದಲ್ಲಿ ಕರ್ಮಕಾಂಡಗಳ ಬಗ್ಗೆ ಹಸ್ತಕ್ಷೇಪ ಮಾಡಲೇ ಇಲ್ಲ. ಶಂಕರಾಚಾರ್ಯರು ಬರೆದ ಪ್ರಯೋಗಗಳು ಇಲ್ಲ. ಅವರು ಮಾತಾಡಿದ್ದೆಲ್ಲವೂ ಜ್ಞಾನಕಾಂಡದ ಬಗ್ಗೆ. ಅಂತಹ ಮಹಾಜ್ಞಾನಿಯೂ ಕೂಡ ಸಂಪ್ರದಾಯವನ್ನ ಗೌರವಿಸಬೇಕು ಅಂತ ಹೇಳಿದ್ದಾರೆ. ಆಚಾರ್ಯರೇ, ಕೆಲವರಿದ್ದಾರೆ, ನನ್ನ ಅಪ್ಪ ಬಹಳ ಜಪ ತಪಾದಿಗಳನ್ನ ಮಾಡ್ತಾ ಇದ್ದವರು, ಅವರಿಗೆ ಮೋಕ್ಷವೇ ಸಿಕ್ಕಿರುತ್ತದೆ, ಇನ್ನು ನಾನು ಯಾಕೆ ಅವರ ಶ್ರಾದ್ದಾದಿಗಳನ್ನ ಮಾಡಬೇಕು ಅಂತ ಕೇಳ್ತಾರೆ ಪ್ರಶ್ನೆ. ಅದು ಹಾಗಲ್ಲ. ಅಸಂಪ್ರದಾಯವಿತ್, ಸಂಪ್ರದಾಯವನ್ನ ಪಾಲನೆ ಮಾಡದ ಸರ್ವಶಾಸ್ತ್ರವಿದೋಪಿ, ಸರ್ವಶಾಸ್ತ್ರಗಳನ್ನ ತಿಳಿದವನನ್ನು ಕೂಡ, ಅವನು ಚತುರ್ವೇದ ಪಾರಂಗತನಾಗಿರಲಿ, ಷಡ್ಶಾಸ್ತ್ರದ ಅಧ್ಯಯನ ಸಂಪನ್ನನಾಗಿರಲಿ, ಮೀಮಾಂಸಾದಿ ಶಾಸ್ತ್ರಗಳನ್ನ ರಕ್ತದಲ್ಲೇ ಸೇರಿಸಿಕೊಳ್ಳಿ, ಆದರೆ ಅವನು ಅಸಂಪ್ರದಾಯವಿತ್ ಆಗಿದ್ರೆ, ಸಂಪ್ರದಾಯವನ್ನ, ಹಿರಿಯರಿಂದ ಬಂದ ಸಂಪ್ರದಾಯವನ್ನ ಪಾಲನೆ ಮಾಡೋದಿಲ್ಲ ಅಂತಂದ್ರೆ ಮೂರ್ಖವದುಪೇಕ್ಷಣೀಯ, ಮೂರ್ಖ ಅಂತ ಹೇಳಿ ಅವನನ್ನ ಉಪೇಕ್ಷೆ ಮಾಡತಕ್ಕದ್ದು ಅಂತ ಹೇಳಿ ಶಂಕರಾಚಾರ್ಯರು ಹೇಳಿದ್ದಾರೆ. ಶ್ರದ್ಧಾಂಕಾಮಸ್ಯ ಮಾತರಂ, ವೇದದ ಮಾತು. ಎಲ್ಲ ಕಾಮನೆಗಳ ತಾಯಿ ಶ್ರದ್ಧೆ ಅಂತ ಹೇಳೋದು. ನಮಗೆ ಕಾಮನೆಗಳಿರ್ತಾವೆ, 10 ಹಲವು 100 ಸಾವಿರ ಕನಸುಗಳಿರ್ತಾವೆ ನಮ್ಮ ಜೀವನದಲ್ಲಿ. ಇಂತಿಂಥದ್ದನ್ನ ಪಡ್ಕೊಳ್ಬೇಕು ಅಂತ. ಆ ಎಲ್ಲ ಆಸೆಗಳ ತಾಯಿಯೇ ಶ್ರದ್ಧಾಂ ಅಂತ ವೇದ ಹೇಳುತ್ತದೆ. ಶ್ರದ್ಧೆ ಇದೆಯಾ ನಿಮಗೆ, ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಳುತ್ತೀರಿ ಅಂತ. ಅಂತ ಶ್ರದ್ಧೆಯಿಂದ ರಾಜೇಶಾಚಾರ್ಯರ ಹೆಂಡತಿ, ರಾಜೇಶಾಚಾರ್ಯರ ಮಗಳು, ಅವಳಿಗೆ ಬುದ್ಧಿ ಬಂದಿದ್ದರೆ ಅವರಿಗೆ ಕರ್ಮಗಳನ್ನ ಮಾಡುವ ಅಧಿಕಾರ ಇಲ್ಲದೆ ಹೋದರೂ ಕೂಡ ಅವರು ನೇತೃತ್ವ ವಹಿಸಿ ಯಾರಿಗೆ ಅಧಿಕಾರ ಇದೆಯೋ ಅವರ ಮೂಲಕ ಈ ಕರ್ಮಾಂಗಗಳನ್ನು ಮಾಡಿಸಬೇಕು. ಹೆಂಡತಿಯೂ ಇಲ್ಲದೆ ಇದ್ದರೆ ಅವರ ಆಸ್ತಿಯನ್ನ ಯಾರು ಅನುಭವಿಸ್ತಾರೋ ಅವರು ಕುಟುಂಬದವರೇ ಆಗಿರಬೇಕು ಅಂತಿಲ್ಲ. ಅವರ ಆಸ್ತಿಯನ್ನ ಅನುಭವಿಸುವ ಯಾರೇ ಆಗಿದ್ರೂ ಕೂಡ ಅವರ ಆತ್ಮದ ಸದ್ಗತಿಗೆ, ಆ ಆಸ್ತಿಯ ಯಜಮಾನನ ಆತ್ಮದ ಸದ್ಗತಿಗೆ ಆ ವಾರಿಸುದಾರ ಶ್ರಾದ್ದಾದಿ ಕರ್ಮಗಳನ್ನ, ಔರ್ಧ್ವದೇಹಿಕ ಸಂಸ್ಕಾರಗಳನ್ನ ಮಾಡಬೇಕು. ಇಲ್ಲ ಅಂತಂದ್ರೆ
ಅವನಿಗದು ಶಾಪವಾಗಿ ಪರಿಣಮಿಸುತ್ತದೆ. ಪಿತ್ರಾರ್ಜಿತವಾಗಿ ಬರುವುದು ಆಸ್ತಿ ಮಾತ್ರ ಅಲ್ಲ, ಪಿತ್ರಾರ್ಜಿತವಾಗಿ ಅವರು ಮಾಡಿದ ಪುಣ್ಯವೂ ಬರುತ್ತದೆ, ಅವರು ಮಾಡಿದ ಪಾಪವೂ ಬರುತ್ತದೆ. ಧರ್ಮಾದರ್ಥ ಪ್ರಭವತಿ, ಧರ್ಮಾತ್ ಪ್ರಭವತೆ ಸುಖಂ, ಧರ್ಮೇಣ ಲಭತೆ ಸರ್ವಂ, ಧರ್ಮಸಾರಮಿದಂ ಜಗತ್. ರಾಮಾಯಣದ ಮಾತು, ವಾಲ್ಮೀಕಿಗಳ ಮಾತು. ಇದರ ಅರ್ಥ, ಧರ್ಮವನ್ನ ನೀವು ಪಾಲನೆ ಮಾಡಿದರೆ ಅರ್ಥ ಪ್ರಭವತಿ. ನಿಮಗೆ ಅರ್ಥ ತಾನೇ ಬೇಕು, ಹಣ ತಾನೇ ಬೇಕು. ಈ ಹಣ ಮಾಡೋದು ಇದೆಯಲ್ಲ, ಈ ದೊಡ್ಡ ಹುಚ್ಚು. ಒಬ್ಬ ಬಾಂಬೆ ಮನುಷ್ಯ ನನ್ನನ್ನು ಒಂದು ಪೌರೋಹಿತ್ಯಕ್ಕೆ ಕರೆದು, ಬಹಳ ದೊಡ್ಡ ಶ್ರೀಮಂತ, ಛತ್ರಪತಿ ಶಿವಾಜಿ ಏರ್ಪೋರ್ಟ್ ಇಂದ 1 ಕಿಲೋಮೀಟರ್ ದೂರದಲ್ಲಿ ಎಕರೆಗಳ ಜಾಗದಲ್ಲಿ ದೊಡ್ಡ ಪ್ರಾಪರ್ಟಿ, ಒಂದು 15 ಅಂತಸ್ತಿನ ಬಹುಮಹಡಿಯ ಕಟ್ಟಡ, ಸ್ವಂತ ಮನೆ, ಮಾರಾಟಕ್ಕಲ್ಲ, ರಿಯಲ್ ಎಸ್ಟೇಟ್ ಉದ್ಯಮಿ ಅಲ್ಲ. ಇಂಥ 7-8 ಪ್ರಾಪರ್ಟಿಗಳು ಬಾಂಬೆಯಲ್ಲಿ ಇದೆಯಂತೆ. ನಮ್ಮ ಮಂಗಳೂರಿನ ಕುಳಾಯಿಯ ಒಳಗಿರುವ ಯಾವುದೋ ಹಳ್ಳಿಯಲ್ಲ, ಬಾಂಬೆ ಸಿಟಿಯಲ್ಲಿ 60-40 ಸೈಟಿಗೆ ಎಷ್ಟಿರ್ಬೋದು ಅಂತ ಯೋಚನೆ ಮಾಡಿ. ನಾನು ಹೇಳೋದು, ಏರ್ಪೋರ್ಟ್ ಇಂದ 1 ಕಿಲೋಮೀಟರ್ ದೂರದಲ್ಲಿ ಎಕರೆಗಳ ಜಾಗದಲ್ಲಿ ಅವರ ಪ್ರಾಪರ್ಟಿ. ಆಳು ಕಾಳುಗಳೆಲ್ಲ ಕೈ ಕಾಲಿಗಿದ್ದಾರೆ, ಬೇಕಾದಷ್ಟಿದ್ದಾರೆ. ಅವರನ್ನೆಲ್ಲ ಹೊರಗಡೆ ಕಳಿಸಿ ನನ್ನನ್ನೊಬ್ಬನನ್ನ ರೂಮಲ್ಲಿ ಇಟ್ಕೊಂಡು ಅವ್ರು ಮಾಡಿದ್ದೇನು ಗೊತ್ತಾ, ಗೋಳೋ ಅಂತ ಕಣ್ಣೀರು ಹಾಕಿತ್ತು. ಮತ್ತೆ ಹೇಳಿದ್ದು, ಸ್ವಾಮಿ ನನಗೆ ನೆಮ್ಮದಿ ಇಲ್ಲ ಅಂತ. ನಾವು ಯೋಚನೆ ಮಾಡುತ್ತೇವೆ, ದುಡ್ಡಿದ್ದವನಿಗೆ ನೆಮ್ಮದಿ, ದುಡ್ಡು ಮಾಡಬೇಕು ಅಂತ. ಇಂಥ ಮಿಲಿಯಾಧೀಶ ಕಣ್ಣೀರು ಹಾಕ್ತಾರೆ, ಸ್ವಾಮಿ ನನಗೆ ನೆಮ್ಮದಿ ಇಲ್ಲ ಅಂತ. ಅಂದ್ರೆ ನೆಮ್ಮದಿಯನ್ನ ದುಡ್ಡಿನಿಂದ ಪರ್ಚೇಸ್ ಮಾಡ್ಲಿಕ್ಕಾಗುವುದಿಲ್ಲ. ಮತ್ತು ಆ ದುಡ್ಡನ್ನ ಭಗವಂತ ಕೊಟ್ರೆ ಮಾತ್ರ ನೆಮ್ಮದಿ. ಭಗವಂತ ಹೇಗೆ ಬೇಕಿದ್ರೂ ದುಡ್ಡು ಮಾಡಬಹುದು, ಅನ್ಯಾಯ ಮಾಡಿ ದುಡ್ಡು ಮಾಡಬಹುದು, ಅಧರ್ಮ ಮಾಡಿ ದುಡ್ಡು ಮಾಡಬಹುದು, ಇನ್ನೊಬ್ಬನಿಗೆ ಮೋಸ ಮಾಡಿ, ವಂಚನೆ ಮಾಡಿ, ದ್ರೋಹ ಮಾಡಿ, ಇನ್ನೊಬ್ಬನ ಜೀವನವನ್ನೇ ಹಾಳು ಮಾಡಿ ದುಡ್ಡು ಮಾಡಬಹುದು. ಆದರೆ ಆ ದುಡ್ಡಿನ ಜೊತೆಗೆ ಪಾಪವೂ ಕೂಡ ಅಂಟಿಕೊಂಡು ಬಿಡುತ್ತದೆ, ಅವನು ಮಾಡಿದ ಪಾಪ. ಅದರಿಂದ ಯಾರ್ಯಾರು ನೋವನ್ನು ಅನುಭವಿಸಿದ್ದಾರೋ ಆ ಎಲ್ಲ ನೋವಿನ ಪಾಪಗಳು ಕೂಡ ಈ ಸಂಪತ್ತಿನ ಜೊತೆಗಿರ್ತವೆ. ಆದದ್ದರಿಂದ ಈ ಸಂಪತ್ತನ್ನ ಯಾರೆಲ್ಲ ಅನುಭವಿಸ್ತಾರೋ ಅವನು ಮಾತ್ರ ಅನುಭವಿಸೋದಾ? ಅವನ ಮಕ್ಕಳ ಕಾಲಕ್ಕೆ ಹೋಗ್ತದೆ, ಮೊಮ್ಮಕ್ಕಳ ಕಾಲಕ್ಕೆ ಹೋಗ್ತದೆ. ಆ ಸಂಪತ್ತನ್ನ ಅನುಭವಿಸುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪಿತ್ರಾರ್ಜಿತವಾಗಿ ಬಂದ ಆ ಸಂಪತ್ತಿನ ಅಧಿಕಾರಿ ಮಾತ್ರ ಅಲ್ಲ, ಆ ಪಾಪದ ಪಾಲುದಾರ ಕೂಡ. ಪುಣ್ಯ ಮಾಡಿದರೆ ಪುಣ್ಯ ಹೋಗ್ತದೆ, ಪಾಪ ಮಾಡಿದರೆ ಪಾಪ ಹೋಗ್ತದೆ. ಹಾಗಾಗಿ ನಾವು ಧರ್ಮವನ್ನ ಪಾಲನೆ ಮಾಡಬೇಕು. ಯಾಕೆಂದ್ರೆ ನಮ್ಮ ಮಕ್ಕಳಿಗೆ ಅದು ದಾಟುತ್ತದೆ. ಇವತ್ತೊಂದ್ಸಲ ಸುಖ ಸಿಕ್ಕಿತು ಅಂತ ಆಗ್ಬೋದು. ಎಷ್ಟೋ ಜನ ಶ್ರೀಮಂತರನ್ನ ನೋಡ್ತೇವೆ ನಾವು ಲೋಕದಲ್ಲಿ, ಯಾರು ಪೂಜೆ ಮಾಡುವುದಿಲ್ಲ. ಭಗವಂತನ ಮೇಲೆ ನಂಬಿಕೆಯೇ ಇಲ್ಲದ ಎಷ್ಟು ಜನ ಶ್ರೀಮಂತರಿದ್ದಾರೆ ನಮ್ಮ ಕಣ್ಣಿಗೆ ಕಾಣ್ತದೆ. ಮತ್ತೆ ಯಾಕೆ ನಾವು ಧರ್ಮ ಮಾಡಬೇಕು, ಇಷ್ಟೆಲ್ಲ ಖರ್ಚು ಮಾಡಬೇಕು, ಈ ಸಂಸ್ಕಾರಗಳನ್ನೆಲ್ಲ ಮಾಡಬೇಕು ಅಂತ ಯೋಚನೆ ಮಾಡಬಹುದು. ಆದರೆ ಒಂದಲ್ಲ ಒಂದು ದಿನ ಅವನೇ ಅನುಭವಿಸ್ತಾನೆ, ಇಲ್ಲ ಅಂತಂದ್ರೆ ಅವನ ಮಕ್ಕಳು, ಅವನ ಮೊಮ್ಮಕ್ಕಳು ಅನುಭವಿಸ್ತಾರೆ. ಶ್ರಾದ್ದಾದಿಗಳನ್ನ ಮಾಡದ, ಸಂಸ್ಕಾರಗಳನ್ನ ನಂಬಿಕೆ ಇಲ್ಲದೆ ದೂರ ಇಟ್ಟ ಎಷ್ಟೋ ಕುಟುಂಬಗಳು ಛಿದ್ರ ಛಿದ್ರವಾಗಿ ಹೋದದ್ದನ್ನ ಕಣ್ಣಾರೆ ನಾವು ಕಾಣುತ್ತೇವೆ. ಆದದ್ದರಿಂದ ನಮಗೆ ಅರ್ಥ ಆಗದಿದ್ರೂ ಕೂಡ ಇವುಗಳ ಆಳ ಅಗಲ ಹಿರಿಯರು ಹೇಳಿದ್ದಾರೆ ಅನ್ನುವ ಕಾರಣಕ್ಕೆ ಶ್ರದ್ಧೆ ಇಟ್ಟು ಖರ್ಚು ಮಾಡಿ ಇದನ್ನ ಮಾಡಬೇಕು. ಮಾಡಿದರೆ ಒಳ್ಳೆಯದಾಗ್ತದೆ. ದೇವತಾ ಕಾರ್ಯ ಅಲ್ಲ, ಪಿತೃ ಕಾರ್ಯ ಮಾಡಿದ್ದರಿಂದ ತುಂಬಾ ಚೆನ್ನಾಗಿ ಮುಂದುವರಿಯುತ್ತದೆ ಪೀಳಿಗೆ. ಇವತ್ತು ನಿಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಹೇಗಿದೆ ಗೊತ್ತಿಲ್ಲ ನನಗೆ ಪರಿಸ್ಥಿತಿ. ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಮದುವೆಗೆ ಹುಡುಗಿ ಇಲ್ಲ, ಎಷ್ಟೋ ಕುಟುಂಬದಲ್ಲಿ ಇಲ್ಲ, ಮದುವೆಯ ಭಾಗ್ಯವೇ ಇಲ್ಲ. ಇದಕ್ಕೆ ಅದೇ 18 ವರ್ಷ ಮೌನ ವ್ರತ ಮಾಡಿದ ಸಂತ ನನ್ನ ಹತ್ತಿರ ಹೇಳಿದ್ದು, ಶ್ರಾದ್ದಾದಿ ಕರ್ಮಗಳು ಸರಿಯಾಗಿ ಆಗದೇ ಇರೋದ್ರಿಂದಲೇ ಮದುವೆಯಾಗುತ್ತಾ ಇಲ್ಲ.
ಮದುವೆಯಾದರೂ ಕೂಡ ಸಂತಾನ ಭಾಗ್ಯ ಇಲ್ಲ. ಸಂತಾನ ಭಾಗ್ಯ ಇದ್ರೂ ಕೂಡ ಹುಟ್ಟುವ ಮಕ್ಕಳು ಅಂಗವಿಕಲತೆ, ಬುದ್ಧಿಮಾಂದ್ಯತೆಯಿಂದ ಕೂಡಿರುತ್ತಾರೆ. ಇವಕ್ಕೆಲ್ಲವಕ್ಕೂ ಕಾರಣ ಪಿತೃಗಳಿಗೆ ಸದ್ಗತಿ ಆಗದೆ ಇರೋದು. ಒಬ್ಬ ದೊಡ್ಡ ವಿದ್ವಾಂಸರು ಇತ್ತೀಚೆಗೆ ಪ್ರವಚನದಲ್ಲಿ ಹೇಳುತ್ತಾ ಇದ್ದರು, ಜ್ಯೋತಿಷ ಚಿಂತನೆಯಲ್ಲಿ ಅವರು ಪಿತೃಗಳಿಗೆ ಸದ್ಗತಿ ಆಗಲಿಲ್ಲ ಅಂತ ಹೇಳೋದು ಕಡಿಮೆ, ಶ್ರಾದ್ದಾದಿ ಕರ್ಮಗಳು ನಡೀತಾ ಇಲ್ಲದೆ ಇರೋದ್ರಿಂದಲೇ ದೋಷ ಬಂದಿದೆ ಅಂತ ಹೇಳೋದು ಕಡಿಮೆ. ಯಾಕೆ ಅಂತಂದ್ರೆ ಅವರಿಗೆ ಶಾಸ್ತ್ರಗಳ ಅಧ್ಯಯನ ಇಲ್ಲ ಅಂತ. ದಯವಿಟ್ಟು ಬೇಜಾರು ಮಾಡಬಾರದು ಯಾರು ಕೂಡ. ಆದದ್ದರಿಂದ ನಮ್ಮ ಕುಟುಂಬದ ಗತಿಸಿ ಹೋದ ಆತ್ಮಗಳಿಗೆ ಸದ್ಗತಿ ಆಗುವುದಕ್ಕೆ ನಮ್ಮ ಹಿರಿಯರು ಕೊಟ್ಟಂತಹ ಈ ಸಂಸ್ಕಾರ ಕರ್ಮಗಳನ್ನು ಮಾಡಲೇಬೇಕು. ಈ ಸಂಪ್ರದಾಯ ಸಮ್ಯಕ್ ಪ್ರದೀಯತೆ ಜ್ಞಾನಂ ಅನೇನ ಇತಿ ಸಂಪ್ರದಾಯ ಶಬ್ದಾರ್ಥ. ನೋಡಿ, ಶಂಕರಾಚಾರ್ಯರಿಗೂ ಮಂಡನ ಮಿಶ್ರರಿಗೂ ವಾದ ಆಯಿತು. ಈ ಮಾತನ್ನು ಹೇಳಿ ನಾನು ಮುಗಿಸ್ತೇನೆ. ಏನು ವಾದ ಅಂತಂದ್ರೆ, ಈಗ ಮೋಕ್ಷ ತಾನೇ ಬೇಕು ರಾಜೇಶಾಚಾರ್ಯರಿಗೆ, ಅದಕ್ಕೆ ತಾನೇ ಇಷ್ಟೆಲ್ಲ ಕರ್ಮಾನುಷ್ಠಾನಗಳು. ಶಂಕರಾಚಾರ್ಯರು ವಾದಿಸಿದ್ದು ಕರ್ಮದಿಂದ ಮೋಕ್ಷ ಅಲ್ಲ, ಜ್ಞಾನದಿಂದ ಮೋಕ್ಷ ಅಂತ. ಮಂಡನ ಮಿಶ್ರರು ಹೇಳಿದ್ದು ಅಲ್ಲ ಅಲ್ಲ, ಜ್ಞಾನದಿಂದ ಮೋಕ್ಷ ಅಲ್ಲ, ಕರ್ಮದಿಂದ ಮೋಕ್ಷ ಅಂತ. ಈ ವಿಷಯದಲ್ಲಿಯೇ ಬಹುದೊಡ್ಡ ಶಾಸ್ತ್ರ ಚರ್ಚೆ ಅವರಿಬ್ಬರಿಗಾಯಿತು. ಒಂದು ಮೊದಲೇ ಒಪ್ಪಂದ, ಈ ವಿದ್ವದ್ ಗೋಷ್ಠಿಯಲ್ಲಿ ಸೋತವರು ಗೆದ್ದವರ ಶಿಷ್ಯ ಆಗಬೇಕು ಅಂತ. ಮಂಡನ ಮಿಶ್ರರು ಸೋತರು, ಶಂಕರಾಚಾರ್ಯರಿಗೆ ಗೆಲುವಾಯಿತು. ಮಂಡನ ಮಿಶ್ರರ ಹೆಂಡತಿ ಅವಳು ಜಡ್ಜ್ ಆಗಿ ಕೂತಿದ್ಲು, ವಿದ್ಯಾವಂತೆ. ಶಂಕರಾಚಾರ್ಯರಿಗೂ ಮಂಡನ ಮಿಶ್ರರಿಗೂ ಜಡ್ಜ್ ಆಗಿ ಅವಳು ಕೂತಿದ್ಲು. ಮಂಡನ ಮಿಶ್ರರಿಗೆ ಸೋಲಾದದ್ದರಿಂದ ಶಂಕರಾಚಾರ್ಯರ ಶಿಷ್ಯತ್ವವನ್ನ ಸ್ವೀಕಾರ ಮಾಡಿದ್ರು. ಶೃಂಗೇರಿ ಸಂಸ್ಥಾನದ ಮೊದಲ ಪೀಠಾಧಿಪತಿ ಅವರೇ ಆದರು. ಅವರನ್ನ ನೇಮಕ ಮಾಡಿದರು ಶಂಕರಾಚಾರ್ಯರು. ಜ್ಞಾನದಿಂದ ಮೋಕ್ಷ ಮತ್ತೆ ಯಾಕೆ ಕರ್ಮಗಳು? ಅದು ಹಾಗಲ್ಲ. ಶಂಕರಾಚಾರ್ಯರು ಕರ್ಮಗಳನ್ನು ತಿರಸ್ಕರಿಸದೆ ಹೇಳ್ತಾರೆ, ಕರ್ಮಗಳು ಜ್ಞಾನದಲ್ಲಿ ಲೀನಗೊಳ್ಳುತ್ತವೆ, ಜ್ಞಾನದಿಂದ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂತ. ಸ್ವಲ್ಪ ಮಟ್ಟ ಜಾಸ್ತಿ ಆಯ್ತಾ ಅಂತ ಗೊತ್ತಿಲ್ಲ ನನಗೆ ಈ ಮಾತುಗಳು, ಆದರೆ ಇಲ್ಲೇ ಹೇಳಬೇಕಾದದ್ದು ನಾನು ಸಂಗತಿ, ಆದದ್ದರಿಂದ ಹೇಳಿದ್ದು. ಸಮ್ಯಕ್ ಪ್ರದೀಯತೆ ಜ್ಞಾನಂ ಅನೇನ ಇತಿ ಸಂಪ್ರದಾಯ. ಒಂದು ಸಂಪ್ರದಾಯ ಏನು ಮಾಡಬೇಕು ಅಂತಂದ್ರೆ ಜ್ಞಾನವನ್ನ ಕರುಣಿಸಬೇಕು ನಮಗೆ. ಆ ಜ್ಞಾನವನ್ನ ಕರುಣಿಸಬೇಕು ಅಂತಂದ್ರೆ ಅದು ಪೂರ್ವಿಕರಿಂದ ಬಳುವಳಿಯಾಗಿ ಹೇಗೆ ಬಂದಿದೆಯೋ ಆಚಾರ ವಿಚಾರಗಳು ಹಾಗೆಯೇ ಅನುಷ್ಠಾನಗಳು ನಡಿಬೇಕು. ಅದನ್ನ ತಿದ್ಲಿಕ್ಕೆ ಹೋಗಬಾರದು, ಅದು ಹಾಗೆಯೇ. ಅವುಗಳ ತತ್ವಾರ್ಥ ನಮ್ಮ ಬುದ್ಧಿಮತ್ತೆಗೆ ನಿಲುಕುವುದಿಲ್ಲ. ಹಾಗೆ ನಾವು ಶ್ರದ್ಧೆ ಇಟ್ಟು ಆ ಕರ್ಮವನ್ನ ಮಾಡಿದರೆ ಗತಿಸಿ ಹೋದವರಿಗೂ ವಿಷ್ಣು ಸಾಯುಜ್ಯ ಪ್ರಾಪ್ತಿ, ಮುಕ್ತಿಯ ಪ್ರಾಪ್ತಿ, ಜೊತೆಗೆ ಅವರ ಜನರೇಷನ್, ಅವರ ಪೀಳಿಗೆ, ಅವರಿಗೂ ಕೂಡ ಎಲ್ಲ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಗಳ ಅನುಗ್ರಹ ಇವು ಆಗ್ತವೆ ಅಂತ ಹೇಳುವಂಥದ್ದು ನಾವು ಕಣ್ಣಾರೆ ನೋಡುತ್ತಿರುವಂಥ ಸತ್ಯ. ಆದದ್ದರಿಂದ ಇವುಗಳ ಮೇಲೆಲ್ಲ ನಾವು ಗಟ್ಟಿಯಾಗಿ ನಂಬಿಕೆಯನ್ನು ಇಟ್ಟು ನಾವು ಶರೀರ ಅಂತ ಭಾವನೆ ಇರುವಲ್ಲಿ ತನಕ, ನಾವು ಎಷ್ಟು ಶರೀರ ಶಾಶ್ವತ ಅಲ್ಲ ಅಂತಂದ್ರೂ ಕೂಡ ಚೂಟಿದ್ರೆ ನೋವಾಗೋದಿಲ್ವಾ? ನಾವು ಶರೀರ ಅಲ್ಲ. ಶಂಕರಾಚಾರ್ಯರು ಅಲ್ಲಿ ಕಾಶಿಯಲ್ಲಿ ಗಂಗಾ ನದಿಯನ್ನ ಕಮಂಡಲುವಿನಲ್ಲಿ ತೆಗೆದುಕೊಂಡು ಹೋಗ್ತಾ ಇರುವಾಗ ಚಾಂಡಾಲ ಬಂದ, ಏಯ್ ಪಕ್ಕಕ್ಕೆ ಸರಿ ಅಂದ್ರು ಶಂಕರಾಚಾರ್ಯರು. ಇವನು ಕೇಳಿದ, ನೀವು ಪಕ್ಕಕ್ಕೆ ಸರಿ ಅಂತ ಹೇಳಿದ್ದು ಗುರುಗಳೇ, ನನ್ನನ್ನೋ ನನ್ನ ಆತ್ಮವನ್ನೋ ಅಂತ. ಆಗ ಗೊತ್ತಾದದ್ದು ಶಂಕರಾಚಾರ್ಯರಿಗೆ ಎಂತ ಜ್ಞಾನ ಅಂತ. ಶರೀರ ಬೇರೆ, ಆತ್ಮ ಬೇರೆ ಅಂತ ಅವನ ದೃಷ್ಟಿಕೋನ ಇದೆ. ಆದರೆ ನಮಗಾ ದೃಷ್ಟಿ ಇದೆಯಾ? ನಾವು ಆತ್ಮವನ್ನ ನೋಡುವುದಲ್ಲ, ನಾವು ದೇಹವನ್ನ ನೋಡೋದು. ಕೇಶವಾಚಾರ್ಯರ ಶರೀರವನ್ನ ನೋಡಿ, ಓ ಕೇಶವಾಚಾರ್ಯರು ಬಂದ್ರು, ಕೇಶವಾಚಾರ್ಯರು ನಿಂತಿದ್ದಾರೆ,
ಅವರು ಊಟ ಮಾಡ್ತಾ ಇದ್ದಾರೆ, ಅವರು ವಿಶ್ರಾಂತಿ ತಗೊಳ್ತಾ ಇದ್ದಾರೆ ಅಂತ ನಾವು ಯೋಚನೆ ಮಾಡೋದು. ದೇಹವನ್ನ ಮಾತ್ರ, ಆತ್ಮದ ದೃಷ್ಟಿ ನಮಗಿಲ್ಲ. ಆತ್ಮದ ದೃಷ್ಟಿ ಇದ್ರೆ ಅದೊಂದು ಬೇರೆ ಮಾತು, ಅದು ಕರ್ಮವನ್ನ ಮೀರಿದ್ದು. ಆಗ ಕರ್ಮಗಳ ಅವಶ್ಯಕತೆ ಇಲ್ಲ. ಎಲ್ಲಿಯವರೆಗೆ ದೇಹ ಭಾವ ಇರುತ್ತದೋ ಅಲ್ಲಿ ತನಕ ಈ ಕರ್ಮಕಾಂಡದ ಅನುಷ್ಠಾನ ಅದು ಶಾಸ್ತ್ರಗಳ ಆಜ್ಞೆ ಅದು. ಆದದ್ದರಿಂದ ಅವುಗಳನ್ನು ನಾವು ಪಾಲನೆ ಮಾಡಿ ನಾವು ಚೆನ್ನಾಗಿರುವ ಸೂರ್ಯ ಚಂದ್ರ ಇರುವಲ್ಲಿ ತನಕ ನಮ್ಮೆಲ್ಲರ ಪೀಳಿಗೆಗಳು ಉಳಿದುಕೊಳ್ಳಲಿ ಅಂತ ಹೇಳಿ ನಾನು ಮನಃಪೂರ್ವಕವಾಗಿ ಆ ಮಹಾವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡಿ ಆ ರಾಜೇಶಾಚಾರ್ಯರಿಗೆ ಸದ್ಗತಿ ಸಿಗಲಿ, ಅವರು ಮಾಡಿದ ಒಳ್ಳೆಯ ಪುಣ್ಯ ಕಾರ್ಯಗಳೆಲ್ಲ ಅವರನ್ನ ಕಾಯಲಿ, ಅವರನ್ನ ಕಾಪಾಡಲಿ ಅಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥಿಸಿ ಈ ಮಾತುಗಳನ್ನ ಮತ್ತೆ ಅಮ್ಮನವರ ಪಾದಗಳಿಗೆ ಅರ್ಪಣೆ ಮಾಡಿ ಮುಗಿಸ್ತಾ ಇದ್ದೇನೆ. ನಮಸ್ತೆ.